ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ. ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗೋದಕ್ಕೆ ಬರೋಬ್ಬರಿ 7 ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಆಗಿದ್ದಾರೆ, ಎಕ್ಸೆಪ್ಟ್ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರನ್ನ ಹೊರತುಪಡಿಸಿ. ಅಂಡ್ ಈ ಒಂದು ವಾರದ ಎಲಿಮಿನೇಷನ್ ಪ್ರೋಸೆಸ್ ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ನೆಕ್ಸ್ಟ್ ವೀಕ್ ಫಿನಾಲೆ ವೀಕ್ ಇರೋದ್ರಿಂದ ಈ ಒಂದು ವಾರ ಏನೊಂದು ಆರ್ಡರ್ ಅಂತ ಬರುತ್ತೆ ವೋಟಿಂಗ್ ರಿಸಲ್ಟ್ ಅಲ್ಲಿ, ಅದೇ ಆರ್ಡರ್ ಫೈನಲ್ ಆಗುವಂತ ಸಾಧ್ಯತೆ ಸಹ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಾರ ಯಾರೆಲ್ಲ ಬಾಟಮ್ ಇಲ್ಲದ್ರೆ ಯಾರು ಟಾಪ್ ಅಲ್ಲಿ ನಮಗೆ ಕಾಣ ಸಿಗ್ತಾ ಇದ್ರೆ, ಯಾರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರಬಹುದು. ಅಂಡ್ ಕಾವ್ಯ ವರ್ಸಸ್ ರಕ್ಷಿತಾ ಶೆಟ್ಟಿ ಪೈಪೋಟಿ ಕಾಣಿಸ್ತಾ ಇರೋದು ಯಾಕೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ವೋಟಿಂಗ್ ರಿಸಲ್ಟ್ ನಲ್ಲಿ ನಮಗೆ 7ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರು ಅಂದ್ರೆ ರಾಶಿಕ್ ಅವರು. ರಾಶಿಕ್ ಅವರಿಗೆ 10.04% ಅಷ್ಟು ವೋಟಿಂಗ್ ನಡೀತಾ ಇದೆ. ರಾಶಿಕ್ ಅವರು ಸದ್ಯಕ್ಕೆ ನೋಡೋದಾದ್ರೆ ನಮ್ಗೆ ಎಲಿಮಿನೇಷನ್ ಹೊಸ್ತಿಲಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಬಟ್ ಫಿಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ಆಟದ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಬಟ್ ವೋಟಿಂಗ್ ಪಡ್ಕೊಳ್ಳೋದ್ರಲ್ಲಿ, ಜನರ ಮೆಚ್ಚುಗೆ ಪಡ್ಕೊಳ್ಳೋದ್ರಲ್ಲಿ ರಾಶಿಕ್ ಅವರು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಡೆಡ್ ಲೈನ್ ನಲ್ಲಿ ನಮ್ಗೆ ರಾಶಿಕ್ ಅವರು ಕಾಣ ಸಿಗ್ತಾ ಇದ್ದಾರೆ. ನಂತರ 6ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಕಾಣ ಸಿಗ್ತಾ ಇದ್ದಾರೆ. ಧ್ರುವಂತ್ ಅವರಿಗೆ 11.78% ಅಷ್ಟು ವೋಟಿಂಗ್ ನಡೀತಾ ಇದೆ. ಸೊ ಧ್ರುವಂತ್ ಅಂತ ತೆಗೆದುಕೊಂಡಾಗ ನಾವು 2 ವೀಕ್ ಗಳಿಂದ ಹಿಂದೆ ನೋಡಿದಾಗ ಧ್ರುವಂತ್ ಅವರ ಗ್ರಾಫ್ ಡೇ ಬೈ ಡೇ ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾ ಇತ್ತು. ಬಟ್ ಕಳೆದ 2 ವಾರಗಳಿಂದ ಅವ್ರ ವೋಟಿಂಗ್ ಆರ್ಡರ್ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾ ಇದೆ. ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಎಲ್ಲೂ ಸಹ ಬೆಳೀತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಸೊ ಧ್ರುವಂತ್ ಅವರು ಸಹ ಈ ಒಂದು ವಾರದ ಎಲಿಮಿನೇಷನ್ ಹೊಸ್ತಿಲಲ್ಲಿ ಇದ್ದಾರೆ. ಇವರು ಸಹ ನಮಗೆ ಡೇಂಜರ್ ಝೋನ್ ನಲ್ಲಿ ಕಾಣ ಸಿಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ 5ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರಂದ್ರೆ ಅಚ್ಚರಿಯ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು 5ನೇ ಸ್ಥಾನದಲ್ಲಿ ಕಾಣಿಸ್ತಾ ಇದ್ದಾರೆ. ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಟಾಪ್ 5 ಕಂಟೆಸ್ಟೆಂಟ್ ಅಂದ್ರೆ ಅಶ್ವಿನಿ ಗೌಡ ಅವರು ಸಹ ಒಂದು 3ನೇ ಸ್ಥಾನ ಇಲ್ಲ 4ನೇ ಸ್ಥಾನಕ್ಕೆ ಬರ್ತಾರೆ. ಅಷ್ಟೊಂದು ನೆಗೆಟಿವ್ ಆದ್ರೂ ಸಹ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಬೇಕು ಅಂತ ಅವ್ರಿಗೆ ವೋಟ್ ಮಾಡ್ತಾ ಇರುವಂತ ಪರ್ಸೆಂಟೇಜ್ ಆಫ್ ಪೀಪಲ್ ತುಂಬಾನೇ ಇದಾರೆ ಅಂತ ಭಾವಿಸಿದ್ವಿ. ಬಟ್ ಕಳೆದ ಒಂದು 3-4 ಎಪಿಸೋಡ್ ಗಳಿಂದ ಅಶ್ವಿನಿ ಅವರಿಗೆ ಸ್ವಲ್ಪ ನೆಗೆಟಿವಿಟಿ ಆಗಿದ್ರಿಂದ ಇಲ್ಲಿ ಅಶ್ವಿನಿ ಅವರಿಗೆ ಸ್ವಲ್ಪ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ ಅಂತ ಹೇಳ್ಬೋದು. ಇವತ್ತನೇ ವೋಟಿಂಗ್ ಪಲ್ಸ್ ಪ್ರಾರಂಭವಾಗಿರೋದ್ರಿಂದ ಪ್ರಾರಂಭದಲ್ಲಿ ಈ ತರ ಕಾಣಿಸ್ತಾ ಇರೋದು ಮೇ ಬಿ ಅಶ್ವಿನಿ ರೋಡ್ ಸಹ ಮುಂದೆ ಜಾಸ್ತಿ ಆಗ್ಬೋದು. ಬಟ್ ಸದ್ಯಕ್ಕಾದ್ರೆ ನಾವು ನೋಡೋದಾದ್ರೆ ಅಶ್ವಿನಿ ಅವರಿಗೆ 12.51% ವೋಟಿಂಗ್ ನಡೀತಾ ಇದೆ. ನಮ್ಗೆ 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಕಾಣ ಸಿಗ್ತಾ ಇದ್ದಾರೆ. ಸೊ ಬಾಟಮ್ 3 ಅಂತ ನಾವು ತೆಗೆದುಕೊಂಡಾಗ ರಾಶಿಕಾ, ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಡೆಡ್ ಲೈನ್ ನಲ್ಲಿ ಡೇಂಜರ್ ನಲ್ಲಿ ಇರೋ ತರ ನಮಗೆ ಕಾಣ ಸಿಗ್ತಾ ಇದೆ. ಅಂಡ್ ಇಲ್ಲಿ 4ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು ಕಾಣ ಸಿಗ್ತಾ ಇದೆ. ಮ್ಯೂಟೆಂಟ್ ರಘು ಅವರಿಗೆ 13.07% ವೋಟಿಂಗ್ ನಡೀತಾ ಇದೆ. ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಬೇಕು, ರಘು ಅವರನ್ನ ಟಾಪ್ 5 ನಾವು ನೋಡ್ಬೇಕು ಅಂತ ರಘು ಅವರಿಗೆ ವೋಟ್ ಮಾಡ್ತಾರಂತ ಬಳಗನು ಸಹ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ಸೊ ಟಾಪ್ 5 ನಲ್ಲಿ ರಘು ಅವರು ಇರೋದು ಕನ್ಫರ್ಮ್ ಅನ್ನೋ ತರ ಇಲ್ಲಿ ವೋಟಿಂಗ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನಂತರ ನಮಗೆ ಇಲ್ಲಿ 3ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರು ಅಂದ್ರೆ ಅದು ಕಾವ್ಯ ಅವರು. ಪ್ರತಿಯೊಬ್ರು ಸಹ ಏನ್ ಅನ್ಕೊಂಡಿದ್ರು, ಫ್ಯಾಮಿಲಿ ವೀಕ್ ನ ನಂತರ ಕಾವ್ಯ ಅವರ ಗ್ರಾಫ್ ಏನಿದೆ ಸಿಕ್ಕಾಪಟ್ಟೆ ಡೌನ್ ಆಗಿದೆ. ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಮೇಲೂ ಸಹ ಇದು ಎಫೆಕ್ಟ್ ಆಗುತ್ತೆ. ಕಾವ್ಯ ಅವರು ಟಾಪ್ 5 ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ನಲ್ಲಿ ಬರೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಅನ್ನೋ ಊಹೆ ಪ್ರತಿಯೊಬ್ರು ಸಹ ಮಾಡ್ತಾ ಇದ್ರು. ಬಟ್ ವೋಟಿಂಗ್ ರಿಸಲ್ಟ್ ನಾವು ನೋಡಿದಾಗ ಆ ಒಂದು ಊಹೆಗಳೆಲ್ಲ ತಪ್ಪು ಅಂತ ನಿರ್ಧಾರ ಆಗ್ತಾ ಇದೆ. ಇಲ್ಲಿ ಧನುಷ್ ಅವರು ನಾಮಿನೇಷನ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಕಾವ್ಯ ಅವರಿಗೆ ಹೆಚ್ಚಿನ ಪ್ರಮಾಣದ ವೋಟ್ ಬರ್ತಾ ಇದೆಯಾ, ಇಲ್ಲ ಕಾವ್ಯ ಅವರಿಗೆ ಸಪರೇಟ್ ಆದಂತ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ವೋಟ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾ ಇದ್ದಾರೆ. 3ನೇ ಸ್ಥಾನದಲ್ಲಿ ನಮಗೆ ಕಾವ್ಯ ಅವರು ಕಾಣ ಸಿಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇಲ್ಲಿ ಕಾವ್ಯ ಅವರು ವೋಟಿಂಗ್ ಪಡ್ಕೊಳ್ತಾ ಇದಾರೆ ಅಂದ್ರೆ ರಕ್ಷಿತಾ ಶೆಟ್ಟಿಗೂ ಸಹ ಪೈಪೋಟಿ ನೀಡುವಷ್ಟು ಮಟ್ಟಿಗೆ ಇಲ್ಲಿ ವೋಟಿಂಗ್ ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕಾದ್ರೆ ನಾವು ನೋಡೋದಾದ್ರೆ ಕಾವ್ಯ ಅವರಿಗೆ 14.74 ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ. ಕಾವ್ಯ ಅವರು ಈ ಒಂದು ವಾರ ಸೇಫ್ ಆಗೋದು ಕನ್ಫರ್ಮ್ ಅಂತ ಅನ್ಕೋಬಹುದು. ಟಾಪ್ 5 ಕಂಟೆಸ್ಟೆಂಟ್ ಗಳ ಪೈಕಿ ಕಾವ್ಯ ಅವ್ರ ಹೆಸರು ಸಹ ಸೇರುತ್ತೆ ಅನ್ನೋದು ಇದ್ರ ಮೂಲಕ ನಮ್ಗೆ ಅರ್ಥ ಆಗ್ತಾ ಇದೆ. ಮೇ ಬಿ ಇನ್ ಕೇಸ್ ಏನಾದ್ರು ಕಾವ್ಯ ಅವರು ಎಲಿಮಿನೇಷನ್ ಆಗ್ಬೇಕು ಅಂದ್ರೆ ದೊಡ್ಡ ಟರ್ನ್ ಓವರ್ ಆಗ್ಬೇಕು. ಉಳಿದಿರುವಂತ 3-4 ದಿನಗಳಲ್ಲಿ ಏನು ವೋಟಿಂಗ್ ನಡೀತಾ ಅದ್ರಲ್ಲಿ ದೊಡ್ಡ ಟರ್ನ್ ಓವರ್ ಆದ್ರೆ ಮಾತ್ರ ಕಾವ್ಯ ಎಲಿಮಿನೇಷನ್ ಆಗ್ತಾರೆ. ಇಲ್ಲಾಂದ್ರೆ ಸದ್ಯದ ಪ್ರಕಾರ ನೋಡೋದಾದ್ರೆ ಸಿಕ್ಕಾಪಟ್ಟೆ ಸೇಫ್ ಝೋನ್ ನಮ್ಗೆ ಕಾವ್ಯ ಅವರು ಕಾಣ ಸಿಗ್ತಾ ಇದಾರೆ. ಅಂಡ್ 2ನೇ ಸ್ಥಾನದಲ್ಲಿ ನಮ್ಗೆ ರಕ್ಷಿತಾ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ 16.03% ವೋಟಿಂಗ್ ನಡೀತಾ ಇದೆ. ಇಲ್ಲಿ ಕಾವ್ಯ ಅವರಿಗೆ ಕಂಪೇರ್ ಮಾಡಿದ್ರೆ 1.3% ಅಷ್ಟು ಡಿಫರೆನ್ಸ್ ಇದೆ. ರಕ್ಷಿತಾ ಶೆಟ್ಟಿಗೆ ಬಹಳ ದೊಡ್ಡ ಡಿಫರೆನ್ಸ್ ಇಲ್ಲ. ಬಟ್ ಇಲ್ಲಿ ಕಾವ್ಯ ಅವ್ರನ್ನ 1.3% ಡಿಫರೆಂಟ್ ಮೂಲಕ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು 2ನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸಹ ಗೊತ್ತಿರೋದೇ ಗಿಲ್ಲಿಯನ್ನ ಹೊರತುಪಡಿಸಿ ಅಲ್ಲಿ ಸುದೀಪ್ ಸರ್ ಏನಾದ್ರು 2 ಕೈಗಳನ್ನ ಇಟ್ಕೋಬೇಕು ಅಂದ್ರೆ ಒಂದ್ ಕಡೆ ಗಿಲ್ಲಿ, ಇನ್ನೊಂದ್ ಕಡೆ ರಕ್ಷಿತಾ ಶೆಟ್ಟಿ ಇರ್ತಾರೆ. ಅಷ್ಟರ ಮಟ್ಟಿಗೆ ಅವ್ರಿಬ್ರು ಸಹ ಫ್ಯಾನ್ ಬೇಸ್ ಇದೆ ಅಂತ ಪ್ರತಿಯೊಬ್ರು ಸಹ ಗೊತ್ತಿರುವಂತ ವಿಚಾರನೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೂ ಸಹ ಅವರದೇ ಆದಂತ ಫ್ಯಾನ್ ಬೇಸ್ ಏನಿದೆ ಅದು ವೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಗಿಲ್ಲಿ ಅವರ ಡಾಮಿನೇಷನ್ ಕಾಣ ಸಿಗ್ತಾ ಇದೆ. ಯಾಕೆ ಅಂದ್ರೆ ನಾಮಿನೇಷನ್ ಅಲ್ಲಿ 7 ಕಂಟೆಸ್ಟೆಂಟ್ ಗಳು ಇದ್ರೂ ಸಹ ಗಿಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು
21.74% ವೋಟಿಂಗ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಹೈ ವೋಟಿಂಗ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಕಾಲು ಭಾಗದಷ್ಟು ವೋಟಿಂಗ್ ಇಲ್ಲಿ ಗಿಲ್ಲಿ ಅವರಿಗೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಟಾಪ್ ಅಲ್ಲಿ ಇದ್ದಾರೆ, ಅಬ್ಬರ ತೋರಿಸ್ತಾ ಇದ್ದಾರೆ ಗಿಲ್ಲಿ ಅಂತಾನೆ ಹೇಳ್ಬೋದು. ಸದ್ಯಕ್ಕಾದ್ರೆ ಮೊದಲನೇ ದಿನದ ವೋಟಿಂಗ್ ರಿಸಲ್ಟ್ ನಾವು ನೋಡೋದಾದ್ರೆ ಟಾಪ್ 3 ಆಗಿ ನಮ್ಗೆ ಗಿಲ್ಲಿ, ರಕ್ಷಿತಾ, ಕಾವ್ಯ ಅವರು ಕಾಣ ಸಿಗ್ತಾ ಇದ್ದಾರೆ. ಮತ್ತೆ ಬಾಟಮ್ 3 ಆಗಿ ರಾಶಿಕಾ, ಧ್ರುವಂತು ಮತ್ತೆ ಅಶ್ವಿನಿ ಅವರು ಕಾಣ ಸಿಗ್ತಾ ಇದೆ. ಸ್ನೇಹಿತರೆ, ಇನ್ನು ಉಳಿದಿರೋದು ಒಂದೇ ವಾರ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಮಿಸ್ ಮಾಡದೆ ನಿಮ್ಮ ವೋಟ್ ಅನ್ನ ಮಾಡಿ. ಅಂಡ್ ನಿಮ್ಮ ಅನಿಸಿಕೆ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಗಳ ಪೈಕಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ, ಯಾರು ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಅಪ್ಡೇಟ್ ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.